ಪ್ರೇಮದ ಕಾಣಿಕೆ 76ನೇ ಇಸ್ವಿಯ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ, ಅತ್ಯುತ್ತಮ ಸಿನಿಮಾ ಅಂತಾನೂ ಕೂಡ ಪ್ರಶಸ್ತಿ ತಗೊಳುತ್ತೆ. ಅವರ ಪತ್ನಿ ಕೈಲಿ ಒಂದು ಹಾಡನ್ನು ಆಡಿಸೋದು ಅಷ್ಟು ಅವ್ರಿಗೆ ಸ್ವಾತಂತ್ರ್ಯ ಇಲ್ವಾ, ಇದು ಯಾಕೋ ಚೆನ್ನಾಗಿಲ್ಲ ಅಂತೇಳಿ ಅಣ್ಣವರು ಬೇಸರ ಪಟ್ಕೋತಾರಂತೆ. ಅಂದರೆ ಶೋಲೆ ನಂತರ ಅವರು ಕೊಟ್ಟಂಥ ಕಥೆಯಲ್ಲಿ ಸಿನಿಮಾವಾಗಿ ಬಂದದ್ದು ಇದೇ ಪ್ರೇಮದ ಕಾಣಿಕೆ. ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಮತ್ತು ಶಬಾನಾ ಆಜ್ಮಿ ಅವರ ಪತಿ ಜಾವೇದ್ ಅಖ್ತರ್ ಆ ಸಿನಿಮಾದ ಸ್ಕ್ರಿಪ್ಟ್ ರೈಟರ್ಸು. ಪ್ರೇಮದ ಕಾಣಿಕೆ ಹಲವು ಭಾಷೆಗಳಿಗೆ ರೀಮೇಕ್ ಆಗುತ್ತೆ ಮತ್ತು ಡಬ್ಬಿಂಗ್ ಆಗುತ್ತೆ. ಎಲ್ಲ ಭಾಷೆಗಳಲ್ಲೂ ಭರ್ಜರಿ ಜಯಬೇರಿಯನ್ನು ಬಾರಿಸುತ್ತೆ. ತಂದೆಗೆ ತಕ್ಕ ಮಗಳು ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಅವರ ಆ್ಯಕ್ಟಿಂಗ್ ಕೂಡ ಆ ಸಿನಿಮಾದ ಹೈಲೈಟ್ ಆಗುತ್ತೆ. 1980ರಲ್ಲಿ ತಮಿಳಿನಲ್ಲಿ ಪೊಲ್ಲಾದವನ್ ಅಂತೇಳಿ ರೀಮೇಕ್ ಆಗುತ್ತೆ. ಅದರಲ್ಲಿ ರಜನಿಕಾಂತ್ ಅವರು ನಾಯಕರಾಗಿ ಅಭಿನಯವನ್ನು ಮಾಡಿರ್ತಾರೆ. ಸ್ನೇಹಿತರೆ, ಪ್ರೇಮದ ಕಾಣಿಕೆ ಇದು 1976ರಲ್ಲಿ ರಿಲೀಸ್ ಆದಂಥ ಅಣ್ಣವರ ಅಭಿನಯದ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾವನ್ನು ನೋಡೋ ತನಕ ಆ ಸಿನಿಮಾದಲ್ಲಿ ಈ ರೀತಿಯಾದಂತಹ ಒಂದು ಕತೆ ಇದೆ ಅಂತ ಯಾರು ಕೂಡ ಊಹೆ ಮಾಡಿರೋಲ್ಲ. ಸಿನಿಮಾದ ಹೆಸರು ಪ್ರೇಮದ ಕಾಣಿಕೆ. ಪ್ರೇಮದ ಕಾಣಿಕೆ ಅಂದರೆ ಏನೋ ಲವ್ ಸ್ಟೋರಿ ಇರ್ಬೋದು ಈ ಸಿನಿಮಾ. ಜೊತೆಗೆ ಸಿನಿಮಾದ ಡೈರೆಕ್ಟರ್ ವಿ ಸೋಮಶೇಖರ್ ಅವರು ಇದ್ದ ಮೇಲೆ ಅದು ಕಮರ್ಷಿಯಲ್ ಸಿನಿಮಾ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ. ಆದರೆ ಈ ರೀತಿಯಾದಂಥ ಒಂದು ಕತೆ ಇದೆ ಅಂತ ಯಾರು ಊಹೆ ಮಾಡಿರಲ್ಲ. ಅಂತಹ ಒಂದು ಅದ್ಭುತವಾದ ಕತೆ ಪ್ರೇಮದ ಕಾಣಿಕೆ. ಆ ಸಿನಿಮಾದ ಕತೆಗಾರರು ಸಲೀಂ ಜಾವೇದ್, ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಮತ್ತು ಶಬಾನಾ ಆಜ್ಮಿ ಅವರ ಪತಿ ಜಾವೇದ್ ಅಖ್ತರ್ ಆ ಸಿನಿಮಾದ ಸ್ಕ್ರಿಪ್ಟ್ ರೈಟರ್ಸು. ಅವರು ಆ ಕಾಲದಲ್ಲಿ ಬಹುದೊಡ್ಡ ಸ್ಕ್ರಿಪ್ಟ್ ರೈಟರ್ಸ್ ಅಂತಲೇ ಹೆಸರು ಮಾಡಿರ್ತಾರೆ. ಅವರು ಸ್ಕ್ರಿಪ್ಟ್ ಕೊಟ್ಟರು ಅಂದರೆ ಅವ್ರ ಸ್ಕ್ರಿಪ್ಟಲ್ಲಿ ಸಿನಿಮಾ ಮಾಡ್ತು ಅಂದರೆ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. 75ರಲ್ಲಿ ರಿಲೀಸ್ ಆಗಿದಂತಹ ಶೋಲೆ ಭಾರತೀಯ ಚಿತ್ರರಂಗದಲ್ಲೇ ಅದ್ಭುತವಾದ ಯಶಸ್ಸನ್ನು ಕಂಡಂತಹ ಅದ್ಭುತವಾದ ಸಿನಿಮಾ. ಆ ಸಿನಿಮಾದ ಕತೆಗಾರರು ಕೂಡ ಸಲೀಂ ಜಾವೇದ್. ಅದಾದ ಮರು ವರ್ಷದಲ್ಲಿ ಬಿಡುಗಡೆ ಆದಂತಹ ಪ್ರೇಮದ ಕಾಣಿಕೆ ಅಂದರೆ ಶೋಲೆ ನಂತರ ಅವರು ಕೊಟ್ಟಂಥ ಕಥೆಯಲ್ಲಿ ಸಿನಿಮಾವಾಗಿ ಬಂದದ್ದು ಇದೇ ಪ್ರೇಮದ ಕಾಣಿಕೆ. ಹೀಗಾಗಿ ಪ್ರೇಮದ ಕಾಣಿಕೆ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಶೋಲೆ ಸಿನಿಮಾಗೆ ಕತೆ ಕೊಟ್ಟಿದ್ರಲ್ಲ, ಅವರು ಈ ಸಿನಿಮಾದ ಕತೆ ಕೊಟ್ಟಿರೋದು. ಸಿನಿಮಾ ಹಾಗಾದರೆ ಏನೋ ಒಂದು ವಿಶೇಷವಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತ ಅಭಿಮಾನಿಗಳು ನಿರೀಕ್ಷಿಸಿರ್ತಾರೆ. ಆದರೆ ಈ ರೀತಿಯಾದಂಥ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಇರುತ್ತೆ ಅಂತ ಅಂದ್ಕೊಂಡಿರಲ್ಲ. ಆ ಸಿನಿಮಾವನ್ನು ಮಾಣಿಷ ನೋಡ್ತಿದ್ದಾಗೇ ಅಭಿಮಾನಿಗಳಲ್ಲಿ ಪುಳಕ, ಏನಿಷ್ಟು ಅದ್ಭುತವಾಗಿದೆ ಕತೆ, ಚಿತ್ರಕಥೆ ಮಾತ್ರ ಅದು ಅದ್ಭುತ ಅಂತಲೇ ಹೇಳ್ಬೋದು. ಆ ಸಿನಿಮಾದ ಚಿತ್ರಕಥೆ. ವಿ ಸೋಮಶೇಖರ್ ಆ ಸಿನಿಮಾ ಡೈರೆಕ್ಟ್ರು. ಅಣ್ಣವರ ಬಂಗಾರದ ಪಂಜರ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. ಬಂಗಾರದ ಪಂಜರ ಅದ್ಭುತವಾದ ಯಶಸ್ಸನ್ನು ಕಂಡಿರುತ್ತೆ. ಅದಾದಮೇಲೆ ಅಣ್ಣವ್ರ ಜೊತೆ ವಿ ಸೋಮಶೇಖರ್ ಎರಡನೇ ಸಿನಿಮಾ ಮಾಡ್ತಾರೆ, ಅದೇ ಪ್ರೇಮದ ಕಾಣಿಕೆ. ವಿ ಸೋಮಶೇಖರ್ ಗ್ರಾಮೀಣ ಸೊಗಡಿನ ಬಂಗಾರದ ಪಂಜರವನ್ನು ಅದ್ಭುತವಾಗಿ ನಿರ್ದೇಶನ ಮಾಡಿರ್ತಾರೆ. ಜೊತೆಗೆ ನಾನು ಕಮರ್ಷಿಯಲ್ ಸಿನಿಮಾವನ್ನು ಕೂಡ ಅದ್ಭುತವಾಗಿ ನಿರ್ದೇಶನ ಮಾಡ್ತೀನಿ ಅಂತೇಳಿ ಪ್ರೇಮದ ಕಾಣಿಕೆ ಮೂಲಕ ಪ್ರೂವ್ ಮಾಡ್ತಾರೆ. ಪ್ರೇಮದ ಕಾಣಿಕೆ 76ನೇ ಇಸ್ವಿಯ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ, ಅತ್ಯುತ್ತಮ ಸಿನಿಮಾ ಅಂತಾನೂ ಕೂಡ ಪ್ರಶಸ್ತಿ ತಗೊಳುತ್ತೆ ಮತ್ತು ಅಣ್ಣವ್ರಿಗೂ ಕೂಡ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ತಂದು ಕೊಡುತ್ತೆ. ಆ ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಹಿಟ್. ಉಪೇಂದ್ರ ಕುಮಾರ್ ಅವರು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಕೊಟ್ಟಿದ್ದಂಥ ಎಲ್ಲ ಹಾಡುಗಳು ಅದ್ಭುತವಾಗಿರುತ್ತೆ. ಮತ್ತು ಆ ಸಿನಿಮಾದ ಮೂಲಕ ಅಣ್ಣವರ ಕುಟುಂಬದ 2 ಕುಡಿಗಳು ಸಿನಿಮಾ ರಂಗವನ್ನು ಪ್ರವೇಶ ಮಾಡ್ತಾರೆ. ಒಂದು ಪೂರ್ಣಿಮಾ ರಾಜ್ಕುಮಾರ್, ಮತ್ತೊಬ್ಬರು ಪುನೀತ್ ರಾಜ್ಕುಮಾರ್. ಆ ಸಿನಿಮಾದಲ್ಲಿ ಅಣ್ಣವರ ಮಗು 7 ತಿಂಗಳು ಮಗು ಆವಾಗ ಪುನೀತ್ ರಾಜ್ಕುಮಾರ್ ಆಗಲೇ ಅವರು ಸಿನಿಮಾದಲ್ಲಿ ನಟನೆ ಮಾಡಿಬಿಡ್ತಾರೆ ನೋಡಿ. ಇಬ್ಬರು ಅದರಲ್ಲಿ ಪೂರ್ಣಿಮಾ ರಾಜ್ಕುಮಾರ್ ಎಷ್ಟು ಅದ್ಭುತವಾಗಿ ಅಭಿನಯ ಮಾಡಿರ್ತಾರೆ. ಮೊದಲನೇ ಸಿನಿಮಾ ತಂದೆಗೆ ತಕ್ಕ ಮಗಳು ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಅವರ ಆ್ಯಕ್ಟಿಂಗ್ ಕೂಡ ಆ ಸಿನಿಮಾದ ಹೈಲೈಟ್ ಆಗುತ್ತೆ. ಆ ಸಿನಿಮಾದಲ್ಲಿ ಇಬ್ಬರು ನಾಯಕಿಯರು ಜಯಮಾಲಾ ಮತ್ತು ಆರತಿ, ಅವರಿಬ್ಬರು ಕೂಡ ಅದ್ಭುತವಾದ ನಟನೆಯನ್ನು ಮಾಡಿರ್ತಾರೆ. ಆ ಸಿನಿಮಾ ರಿಲೀಸ್ ದಿನದ ತನಕ ಏನೋ ಒಂದು ಲವ್ ಸ್ಟೋರಿ ಸಿನಿಮಾ ಅಂತಲೇ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಯಾರೂ ನಿರೀಕ್ಷೆ ಮಾಡಿರೋದಿಲ್ಲ. ಆ ಸಿನಿಮಾವನ್ನು ನೋಡ್ತಾ ಇದ್ರೆ ಮುಂದಕ್ಕೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಹೆಚ್ಚಾಗ್ತಾನೆ ಹೋಗುತ್ತೆ. ಅಷ್ಟು ಅದ್ಭುತವಾಗಿದೆ ಆ ಸಿನಿಮಾದ ಚಿತ್ರಕಥೆ. ಒಂದು ಕ್ಷಣನೂ ಎಲ್ಲೂ ಬೋರ್ ಆಗೋದಿಲ್ಲ. ಮುಂದೆ ಏನಾಗ್ಬೋದು, ಏನಕ್ಕೆ ಅಣ್ಣವ್ರು ಕೊಲೆ ಮಾಡಿದ್ದಾರೆ ಅಂತೆಲ್ಲ ಪ್ರೇಕ್ಷಕರ ಮನಸ್ಸಿನಲ್ಲಿ ಹರಿದಾಡ್ತಾನೆ ಇರುತ್ತೆ ವಿಚಾರಗಳು. ಆ ಸಿನಿಮಾ ಬೆಂಗಳೂರಿನಲ್ಲಿ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ನಮ್ಮ ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸ್ ಮತ್ತು ಪದ್ಮ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ. ಪದ್ಮ ಹಾಗೂ ಬೆಂಗಳೂರು ಸ್ಟೇಟ್ಸ್ 2 ಚಿತ್ರಮಂದಿರಗಳಲ್ಲೂ 25 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ಇದು 1969ರಲ್ಲಿ ಹಿಂದಿನಲ್ಲೇ ಬಂದಿದ್ದಂತಹ ದೋ ಬಾಯ್ ಅನ್ನೋ ಒಂದು ಸಿನಿಮಾ. ಆ ಸಿನಿಮಾದ ಕಥೆಯನ್ನು ಸ್ವಲ್ಪ ಚೇಂಜ್ ಮಾಡಿ ಪ್ರೇಮದ ಕಾಣಿಕೆ ಕಥೆಯನ್ನು ಸೃಷ್ಟಿ ಮಾಡ್ತಾರೆ ಸಲೀಂ ಜಾವೇದ್. ಮೊದಲಿಗೆ ಇದೇನಿದು ಅದನ್ನೇ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಆಗಿಂದಾಗ ಇಲ್ಲ, ಅದು ಪೂರ್ತಿ ಅದೇ ಥರ ಇಲ್ಲ, ಒಂದು ಎಳೆ ಮಾತ್ರ ನಾವು ತೊಗೊಂಡಿರೋದು ಅಂತೇಳಿ
ಈ ಕಥೆಯನ್ನು ಕೊಡ್ತಾರೆ. ಅಣ್ಣವರಿಗಿದು ರಾಜ್ಕುಮಾರ್ ಅವರಿಗೆ ಭಾಳ ಸೂಟಬಲ್ ಕತೆ ಇದು, ಮಾಡಿ ಅಂತೇಳಿ ಧೈರ್ಯ ತುಂಬಿ ಆ ಸ್ಟೋರಿಯನ್ನು ಕೊಡ್ತಾರೆ. ಅದು ಅವರ ಏನು ಹೇಳಿದ್ರೋ ಮಾತು ಅದು ಸುಳ್ಳಾಗೋದಿಲ್ಲ. ಸಿನಿಮಾ ಅದ್ಭುತ ಯಶಸ್ಸನ್ನು ಕಾಣುತ್ತೆ. ಅಣ್ಣವರ ಮತ್ತೊಂದು ಸಿನಿಮಾ ರಾಜನನ್ನ ರಾಜಗೂ ಕೂಡ ಇದೇ ಜೋಡಿ ಕಥೆಯನ್ನು ಕೊಟ್ಟಿದ್ದು. ಆ ಸಿನಿಮಾ ಕೂಡ ಅದ್ಭುತವಾದ ಸಿನಿಮಾ ಅಂತಲೇ ದಾಖಲಾಗಿರುವಂಥದ್ದು. ಈ ರೀತಿ ಪ್ರೇಮದ ಕಾಣಿಕೆ 76ರಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಧೂಳನ್ನು ಎಬ್ಬಿಸುತ್ತೆ ಮತ್ತು ಕಾಶ್ಮೀರ ಭಾಗದಲ್ಲಿ ಅತಿ ಹೆಚ್ಚು ದಿನ ಶೂಟಿಂಗ್ ಮಾಡಿದಂತಹ ಸಿನಿಮಾ ಅನ್ನೋ ಒಂದು ಹೆಗ್ಗಳಿಕೆಗೆ ಕೂಡ ಪಾತ್ರವಾಗುತ್ತೆ. ನಮ್ಮ ಕನ್ನಡ ಚಿತ್ರರಂಗ ಬೇರೆ ರಾಜ್ಯಗಳಿಗೆ ಹೋಗಿ ಕೂಡ ಶೂಟಿಂಗ್ ಮಾಡೋದು ಕಷ್ಟವಾಗ್ತಿತ್ತು. ಆದರೆ ಪ್ರೇಮದ ಕಾಣಿಕೆ ಸಿಮ್ಲಾದಲ್ಲಿ ಹಲವು ದಿನಗಳ ಕಾಲ ಶೂಟಿಂಗನ್ನು ಮಾಡಿ ಅಲ್ಲಿನ ಪ್ರಕೃತಿ ರಮಣೀಯ ದೃಶ್ಯಗಳನ್ನು ಭಾಳ ಸೊಗಸಾಗಿ ತೋರಿಸಿರ್ತಾರೆ. ಅದು ಕೂಡ ಚರ್ಚೆ ಆಗ್ತಾ ಇರುತ್ತಂತೆ. ಸಿಮ್ಲಾದಲ್ಲಿ ಶೂಟಿಂಗ್ ಅಂತೆಯಪ್ಪ, ಕಾಶ್ಮೀರದಲ್ಲಿ ಹಿಮಾಲಯದ ಹತ್ರ ಶೂಟಿಂಗ್ ಮಾಡೋದಿದ್ದಾರಂತೆ, ಭಾಳ ಅದ್ಭುತವಾಗಿ ಬರುತ್ತಂತೆ. ರಿಲೀಸ್ಗೂ ಮುಂಚೆನೇ ಬಹಳನೇ ಚರ್ಚೆ ಆ ಸಿನಿಮಾದ ಬಗ್ಗೆ. ಸಿನಿಮಾ ರಿಲೀಸ್ ಆದಮೇಲೆ ಅದ್ಭುತ ಯಶಸ್ಸನ್ನು ಕಾಣ್ತು. ಅದು ಒಂದು ಕಡೆ. ಮತ್ತು ಆ ಸಿನಿಮಾ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಒಂದು ವಿಚಾರ ನಡೆಯುತ್ತಂತೆ. ಏನಂದರೆ ಆ ಸಿನಿಮಾದಲ್ಲಿ ಇದೆ ನೋಡಿ, ನಗುವೆಯ ಎಣ್ಣೆ ನಾನು ಜಾರಿ ಬೀಳುವಾಗ ಸಾಂಗು. ಆ ಸಾಂಗನ್ನು ಯಾರು ಆಡಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗುತ್ತಂತೆ ಶೂಟಿಂಗ್ ಸ್ಥಳದಲ್ಲಿ. ಆ ಹಾಡನ್ನು ಆಡಿರೋರು ಅಣ್ಣವರು ಮತ್ತು ಫೀಮೇಲ್ ಸಿಂಗರು HP ಗೀತಾ. ಅವರು ಮ್ಯೂಸಿಕ್ ಡೈರೆಕ್ಟರ್ ಉಪೇಂದ್ರ ಕುಮಾರ್ ಅವರ ಪತ್ನಿ. ಆ ಸಿನಿಮಾಗೂ ಉಪೇಂದ್ರ ಕುಮಾರ್ ಅವರೇ ಮ್ಯೂಸಿಕ್ ಡೈರೆಕ್ಟರು. ಗೀತಾ ಅವರು ಆ ಸಾಂಗನ್ನು ಆಡಬೇಕು ಅಂತ ಆಗುತ್ತೆ. ಉಪೇಂದ್ರ ಕುಮಾರ್ ಅವರು ಅವರ ಪತ್ನಿನೇ ಆಡಲಿ ಅಂತೇಳಿ ತೀರ್ಮಾನ ಮಾಡ್ಕೋತಾರೆ. ಆಗ ಶೂಟಿಂಗ್ ಸ್ಪಾಟಲ್ಲಿ ಇವರು ಹೊಸಬ್ರು, ಅವ್ರು ಚೆನ್ನಾಗಿ ಆಡೋದಿಲ್ಲ ಅಂತ ಕಾಣುತ್ತೆ, S. ಜಾನಕಿ ಅವ್ರ ಕೈಲೇ ಆಡಿಸೋಣ ಅಂತ ಒಂದು ಮಾತು ವರ್ಷೆ ತೆಗಿತಾರೆ. ಆ ಕಡೆಗೆ S. ಜಾನಕಿ ಅವರೇ ಆಡಲಿ, ಗೀತಾ ಅವ್ರು ಬೇಡ ಅಂತ ಅಂತಿಮವಾಗಿ ನಿರ್ಧಾರ ಆಗಿಬಿಡುತ್ತೆ. ಅದು ಅಣ್ಣವ್ರ ಕಿವಿಗೆ ಬೀಳುತ್ತಂತೆ. ಆಗ ಅಣ್ಣವರು ಪಾರ್ವತಮ್ಮನವ್ರನ್ನ ಕರೆದು ಹಾಡನ್ನು ಗೀತಾ ಅವ್ರು ಆಡಬೇಕಾಗಿತ್ತು, ಯಾರೋ ಬೇಡ ಅಂತಿದ್ದಾರಂತೆ, ಜಾನಕಿ ಅವ್ರು ಆಡಲಿ ಅಂತ ಹೇಳ್ತಾ ಇದ್ದಾರಂತೆ. ಏನಿದು ಈ ರೀತಿ ಆದರೆ? ಆ ಫಿಲಮ್ ಮ್ಯೂಸಿಕ್ ಡೈರೆಕ್ಟರ್ ಉಪೇಂದ್ರ ಕುಮಾರ್ ಅವರು ಅವರ ಪತ್ನಿ ಕೈಲಿ ಒಂದು ಹಾಡನ್ನು ಆಡಿಸೋದು ಅಷ್ಟು ಅವ್ರಿಗೆ ಸ್ವಾತಂತ್ರ್ಯ ಇಲ್ವಾ, ಇದು ಯಾಕೋ ಚೆನ್ನಾಗಿಲ್ಲ ಅಂತೇಳಿ ಅಣ್ಣವರು ಬೇಸರ ಪಟ್ಕೋತಾರಂತೆ. ಆಗ ಪಾರ್ವತಮ್ಮನವರು ಆ ಹಾಡನ್ನು ಗೀತಾ ಅವ್ರ ಕೈಲಿ ಆಡಿಸ್ತಾರೆ. ಹಾಡನ್ನ ತುಂಬ ಚೆನ್ನಾಗಿ ಆಡಿರ್ತಾರೆ ಅವರು ಗೀತಾ ಅವರು. ಮತ್ತು ಆ ಹಾಡು ಆಡಿದ ಮೇಲೆ ಅವರು ಇನ್ನು ಬೇರೆ ಯಾವ ಸಿನಿಮಾಗಳಲ್ಲೂ ಗೀತಾ ಅವರು ಹಾಡನ್ನು ಆಡೋದಿಲ್ಲ. ಅದೇ ಅವರ ಕಡೆಯ ಗೀತೆಯಾಗಿ ಉಳ್ಕೊಳ್ಳುತ್ತೆ. ಈ ರೀತಿ ಪ್ರೇಮದ ಕಾಣಿಕೆ 76ರಲ್ಲಿ ಹಲವು ವಿಚಾರಗಳಿಂದ ಚರ್ಚೆ ಆಗಿತ್ತು ಮತ್ತು ಆ ವರ್ಷದ ಅತಿದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ದಾಖಲಾಗಿದೆ. ಈ ಸಿನಿಮಾ ತಮಿಳು ಮತ್ತು ಹಿಂದಿನಲ್ಲಿ ರೀಮೇಕ್ ಆಗುತ್ತೆ. 1980ರಲ್ಲಿ ತಮಿಳಿನಲ್ಲಿ ಪೊಲ್ಲಾದವನ್ ಅಂತೇಳಿ ರೀಮೇಕ್ ಆಗುತ್ತೆ. ಅದರಲ್ಲಿ ರಜನಿಕಾಂತ್ ಅವರು ನಾಯಕರಾಗಿ ಅಭಿನಯವನ್ನು ಮಾಡಿರ್ತಾರೆ. ಅಲ್ಲೂ ಕೂಡ ಭರ್ಜರಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅದೇ ಸಿನಿಮಾ 91ರಲ್ಲಿ ರಾಜನ ಹೆಸರಿನಲ್ಲಿ ಹಿಂದಿನಲ್ಲಿ ರೀಮೇಕ್ ಆಗುತ್ತೆ. ಹಿಂದಿನಲ್ಲೂ ಕೂಡ ಅತಿದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾವಾಗಿ ಹೊರಹೊಮ್ಮುತ್ತೆ. ಈ ರೀತಿ ಪ್ರೇಮದ ಕಾಣಿಕೆ ಹಲವು ಭಾಷೆಗಳಿಗೆ ರೀಮೇಕ್ ಆಗುತ್ತೆ ಮತ್ತು ಡಬ್ಬಿಂಗ್ ಆಗುತ್ತೆ. ಎಲ್ಲ ಭಾಷೆಗಳಲ್ಲೂ ಭರ್ಜರಿ ಜಯಬೇರಿಯನ್ನು ಬಾರಿಸುತ್ತೆ.